ಕಥಾರಂಭರಾಗಿ ಐದನೇ ಆಯುಧವನ್ನು ಹೊರಟಂತ ವಿಷಯವನ್ನು ಕಂಡೆ. ಬಹಳ ಆಶ್ಚರ್ಯಪಟ್ಟೆ. ಅಪ್ಪೋ ನಮ್ಮವರೇ ಆದಂತಹ ಚಂಡಮುಂಡರು ಲೋಕ ಸಂಚಾರಕ್ಕೆ ತೆರಳಿದವರು ಅಲ್ಲಿನ ಅರಿವರೋಳು ಉಯ್ಯಾಲೆಯಲ್ಲಿರುವುದನ್ನು ಬಂದು ಹೇಳಿದರು. ಏನು ಅವಳ ಬಗ್ಗೆ ಕೇಳಿತಿಲ್ಲ ಅವಳನ್ನು ಕರೆದನ್ನು ಮದುವೆ ಆಗಬೇಕು ಎಂಬುದಾಗಿ ತೀರ್ಮಾನಿಸಿ ನಮ್ಮವರೇ ಆದಂತಹ ಸುಗ್ರೀವನನ್ನು ಸಂಧಾನವನ್ನು ಮುರಿದು ಸಂಗ್ರಾಮವೇ ಬಂದ ಎಂಬುದಾಗಿ ತೀರ್ಮಾನಿಸಿ ಸಂಗ್ರಾಮವೇ ಹೌದು. ಅದಕ್ಕಾಗಿ ಧೀರನಾದಂತಹ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟೆ. ಏನು ಕರೆದು ನಮ್ಮನೆ ಹೇಳು ಎಳೆದು ತರುವುದಕ್ಕಾಗಿ. ಆದ್ರೆ ಧೂಮ್ರಾಕ್ಷನನ್ನು ಕೇವಲ ಓಂಕಾರ ಮಾತ್ರದಂತೆ ಧೂಮ್ರಾಕ್ಷ ಇದು ಹೋದ. ಆಮೇಲೆ ಗಂಡುಗಳಿಗಳಂತ ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಚಂಡಿಕೆಯ ನೋಡಿ ಮುಂದಿನ ತೀರ್ಮಾನವನ್ನು ಏರುತ್ತಾರೆ ಮಾಡಿದೆ. ಅದಕ್ಕಾಗಿ ರಥಾರೋಹಿಯಾಗಿ ಆಯುಧಪಾಣಿಯಾಗಿ ನಾನೇ ಹೊರಟು ಈ ಲೋಕದಲ್ಲಿ ಕರೆಯಲ್ಪಡುವ ಸಾರವನ್ನು ಆ ಗಂಡನ ಸಂಗತಿಯನ್ನು ಬೇಕಾಗ್ತದೆ. ಅಸುರರ ಪಾಲಿಗೆ ನೀನು ಚಂದ್ರನಾಗಿ ಕಾಣಿಸಿಕೊಂಡೆ. ಒಂದು ಕಾಲದಲ್ಲಿ ರಾಕ್ಷಸದ ವೀರರಿಗೆ ಬೇಕಾಗಿ ನೀನು ಮಾಡಿದಂತಹ ಸಾಧನೆ ಸಾಧನೆಯ ಪಥದಲ್ಲಿ ವೇದನೆಯನ್ನು ಕಂಡವ ನೂತನವಾಗಿರುವಂತಹ ಶೋಧೆಯನ್ನು ಮಾಡಿ ನಮ್ಮವರಿಗೆಲ್ಲ ಆಶ್ರಯದಾತರಾದ ಪ್ರಭೋ ಆ ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಬೆಳೆಸಿಕೊಂಡು ಅಜೇಯವಾದಂತಹ ವರವರವನ್ನು ಪಡೆದು ಒಂದಲ್ಲ ಎರಡಲ್ಲ 14 ವರ್ಷಗಳಿಗೆ ಅಧಿಕಾರಿ ಅರವಣಿ ಎಂದು ಸಾಲಲು ಎಂಬಂತೆ ನಕ್ಷತ್ರ ಮಂಡಲದಲ್ಲಿ ಅಧಿಕಾರ ದೇವಲ್ಲಿ ಹೊರಬಹುದು ಇಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡೆ. ಏನು ಪ್ರಭು ಇಷ್ಟೆಲ್ಲ ಗಳಿಸಿಕೊಂಡಂತ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಪ್ರಮೇಯ ಹೇಳು ಎಲ್ಲದೊಳಗೆ ತಮ್ಮ ತಪ್ಪಿದ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ನಮ್ಮದಲ್ಲ ಇದ್ದವ ಭ್ರಮೆಗೊಳಗ
ಸಾರವಾಗ್ತದೆ. ಶುದ್ಧರ ನಡೆ ಸಮಸ್ತ ತ್ವರಿತಾರ್ಥವಾಸಿಗಳಿಗೆ ಅದು ಆದರ್ಶಪ್ರಾಯವಾದದ್ದು. ಅದನ್ನೇ ನಂಬಿ ಬದುಕುತ್ತಿರುವಂಥ ವೇಳೆಯಲ್ಲಿ ಇಂತಹ ನಿರ್ಧಾರವನ್ನು ಕೈಗೊಂಡೇ ಇಲ್ಲ. ಇದು ಸರಿಯಾಗಿ ಆಮೇಲೆಯಾಗಿ ಕಾಶ್ಯಪಿಯಾಗಿ ಅಲ್ಲ ಕಾಂತರವಾಗಿ ಯಾವ ಕಾಲಕ್ಕೆ ನೀವು ಒಳಿದು ಬರಬೇಕು ವಿನಃ ನಮ್ಮ ಇಚ್ಛೆಗೆ ಒಂದು ಹಾಗೆ ಪಡೆಯಬೇಕು ಪ್ರಭೋ ನಮ್ಮ ವಿಷಯದಂತ ವಿಚಾರವನ್ನು ಕೇಳಿಸಿಕೊಂಡು ಈ ನಿರ್ಧಾರಕ್ಕೆ ಎಲ್ಲ ಇದು ಎತ್ತರ ಮಟ್ಟಿಗೆ ಸರಿದರೆ ನಮ್ಮ ಖಾತಾದಲ್ಲಿರುವವಳು ಸುಂದರಿಯಾದಂತಹ ತರುಣಿ ಎಂಬುದಾಗಿ ನಾನು ಬಯಸಿದ್ದೇನೆ. ತಪ್ಪೇನಿಲ್ಲ. ಅದೇ ಸುಂದರಿಯೋ ಅಲ್ಲ ಸಾಮಾನ್ಯ ತರುಣಿ. ಸಾಮಾನ್ಯ ತರುಣಿ ಅಲ್ವಾ? ಅಲ್ಲ ನಿನ್ನ ಕಣ್ಣ ಮುಂದೆ ಇಷ್ಟೆಲ್ಲ ಪ್ರಕರಣಗಳು ನಡೆದು ಹೋಗಲಿಕ್ಕೆ ಸಾಧ್ಯವಿತ್ತ? ಖಂಡಿತ ಇಲ್ಲ ದೊರೆ. ಹಾಗಿರುವಾಗ ಅವಳ ಕೂಡ ಸಾಮಾನ್ಯನಿರುವುದನ್ನು ನಾವೆಲ್ಲ ಒಪ್ಪಿಕೊಳ್ಳುವಂಥದ್ದು ಬೇಕಾದಂತಹ ಸಾರ್ವಕಾಲಿಕ ಸತ್ಯವೇ ಸರಿ. ಅಬ್ಬೋ ಕಾಲದಿರುವಂತಹ ಪರ್ಮಿಯನ್ನು ಹಂಬಲಿಸಿಕೊಳ್ಳುತ್ತೀನಿ. ಆರಂಭದಲ್ಲಿ ಸಂತಾನವನ್ನಾಯಿಸಿ ಆ ಸುಗ್ರೀವರ ಸಂತಾನ ಏನಾಯಿತು ದೊರೆ? ಸಂತಾನವೇ ಬಂದು ಹೋಯಿತು. ಕಾರಣ ಬೇರೆ ಇಲ್ಲ. ಅವಳು ಆಡಿದಂತ ಬಾಲ್ಯದಲ್ಲಿ ಗೆದ್ದದ್ದು ಪಡ. ಆ ಪಡವನ್ನು ಈಡೇರಿಸುವಂತ ಉದ್ದೇಶದಿಂದ ಅವಳೇ ಪ್ರಶ್ನೆ ಮಾಡಿದ್ದಾಳಂತೆ. ಶುಂಭನಾಗಿ ನಿಶುಂಭನಾಗಿ ಶಂಭುವೇ ಬಂದರೂ ಕೂಡ ಗೆದ್ದವರ ಜೊತೆಗೆ ಸುಮಾರೇನು ಅಂತೇನೆ ಎನ್ನುವಂತಹ ವಿಚಾರವನ್ನು ಮಂಡಿಸಿದಂತೆ ಅವಳೇ ಇರುವಂತಹ ಹೆಣ್ಣಬಳು ಆ ವನವಾಸದಲ್ಲಿರುವಂತಹ ವೇಳೆ ಇಂತಹ ಒಂದು ಪ್ರತಿಜ್ಞೆಯಾಗಿ ಈ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತಾಳೆಂದಾದರೆ ಇದು ಯಾರಿಗಾದ್ರೂ ಆಶ್ಚರ್ಯ. ಆ ವಿಷಯ ಬಿಡುವ ಸಂತಾನ ಮುಡಿದು ಸಂಗ್ರಾಮ ತೀರ್ಮಾನವಾಗಿ ಹೋಯಿತು. ಧೀರನಾದಂತಹ ದುರ್ಗಾಕ್ಷರನ್ನು ಅಲ್ಲಿಯವರೆಗೆ ಹತ್ತಿದವನಿಲ್ಲ. ಪರಿಣಾಮದಲ್ಲಿ ಏನಾಯಿತು? ಆ ದುರ್ಗಾಕ್ಷ ಸುಟ್ಟು ಭಸ್ಮವಾಗಿ ಅವರ ವಿಷಯ ಬಿಡುವ ಮೊದಲ ಒಂದು ಹೇಳಿದಂತಹ ತನ್ನ ಉಂಟು ಜೀವನದಲ್ಲಿ ಬ್ರಹ್ಮಚರ್ಯ ವ್ರತ, ಅದರ ಜೊತೆಯಲ್ಲಿ ಬ್ರಹ್ಮನ ವರಮನ. ಈ ಪಕ್ಕದಲ್ಲಿ ಯಾವುದಿದ್ದಾರೆ ಪ್ರಯೋಜನ ಯಾವುದು ಶಾಶ್ವತವಲ್ಲ ಎನ್ನುವುದನ್ನು ಆ ತಂಡ ಮುಂದಿನ
ಕಾರ್ಯ ತರಿಸಿಕೊಟ್ಟಿದ್ದಾರೆ. ಮಹಾಕಾಳಿಯ ರೂಪವನ್ನು ತಾಳಿ ಚಾಮುಂಡರೊಂಡವನ್ನೇ ಇದರಿಂದ ಗಮನಿಸ್ತಾ ಹೋದರೆ ಇದನ್ನು ವ್ಯರ್ಥಪ್ರಯತ್ನವಾಗಿ ಹೇಳತಕ್ಕಂಥದ್ದು. ನಮಗೇನಾದರೂ ಪ್ರಯೋಜನ ಉಂಟುತ್ತಾದ್ರೆ ಆ ವಿಷಯದಲ್ಲಿ ನಾವು ಮುಂದುವರಿಬೇಕು. ಅದು ಆಗುವುದಿಲ್ಲಂತಾದ್ರೆ ಪ್ರಯೋಜನಕ್ಕೆ ಮಾಡದೇ ಹೋಗುವುದಂತಾದ್ರೆ ಅಲ್ಲಿ ನಾವು ಸುಮ್ಮನೆ ಇರುವುದು ಒಳ್ಳೆಯದು. ಹಾಗಾಗಿ ಇನ್ನು ಒಂದು ಅರ್ಥ ಮಾಡಬೇಕು, ಕೈಗೊಂಡ ಕಾರ್ಯದ ಬಗ್ಗೆ ಯೋಚನೆ ಮಾಡಬೇಕು. ಈಗ ನಿನ್ನ ಮನದಲ್ಲಿ ಉಳಿಸಿರುವಂತಹ ಭಾವನೆಗಳೇನು? ಅದೇ ಭಾವನೆಯಲ್ಲ, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತೀನಿ. ಏನು ಪಡೆದವಳ ಕಾರುಣ್ಯದಲ್ಲಿ ಪಡೆದವಳ ಕಾರುಣ್ಯದಲ್ಲಿ ಬಿಡು ಮನದ ಮೂರ್ಖತೆಗಳನ್ನು. ಮೂರ್ಖತೆ ಇರುವುದೊಂದು ರೋಗವಾದರೆ ರೋಗ ಆರಂಭದಲ್ಲಿ ನಾವು ಔಷಧಿಯನ್ನು ಮಾಡಿಕೊಳ್ಳಬೇಕು. ಒಂದು ವೇಳೆ ರೋಗ ಹೆಚ್ಚಾಯಿಸುತ್ತಾದರೆ ಔಷಧಿ ನಡೆಯುವುದಿಲ್ಲ, ಜೀವನವನ್ನು ಸಾಗಿಸುವುದಕ್ಕಾಗುವುದಿಲ್ಲ, ಕೊನೆಯಲ್ಲಿ ಜೀವವು ಉಳಿಯುವುದಿಲ್ಲ. ಇಂಥದ್ದನ್ನಾದರೂ ಉಳಿಸಿಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಭಾವ. ಹಾಗಾಗಿ ನಾನು ಒಂದು ತೀರ್ಮಾನಕ್ಕೆ ಹೊಂದಿದ್ದೇನೆ. ಏನು? ಬಿಡು ಮನದ ಮೂರ್ಖತೆಗಳನ್ನು. ಅವಳ ಕುರಿತಾಗಿ ನೀವು ಆಲೋಚನೆ ಮಾಡಿದ್ದು ಸರಿಯಲ್ಲದವರಿಗೆ. ಒಂದು ಕಾಲದಲ್ಲಿ ನಿನ್ನಿಂದ ಅಪ್ಪಣೆಯನ್ನು ಪಡೆದು ಹೊರಟ ಸುದೀವ ಹೋಗುವಾಗ ಶುಂಭನ ದಾಸರಾಗಿ ಆ ಹೊರ ಪ್ರದೇಶವನ್ನು ಸೇರಿದ. ಅವಳನ್ನು ಕಂಡ ಬಳಿಕ ಮತ್ತೊಮ್ಮೆ ಇಲ್ಲಿಗೆ ಬರುವಾಗ ಶುಂಭನ ದಾಸನಾಗಿ ಬರಲಿಲ್ಲ, ಅವರ ದೇವಿ ದಾಸನಾಗಿ ದೇವಿಯ ಪ್ರಸಾದವನ್ನು ಹೊತ್ತುಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಆಗಿದ್ದರ ಅರ್ಥ ಏನು? ಬದಲಾವಣೆಯ ಒಂದು ಕರಂಬ ಕಾಂತರದಿಂದ ಆರಂಭವಾಗಿದೆ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಂಡಂತಹ ವಿಷಯ. ಸುಮ್ಮನೆ ಎಲ್ಲ ಬ್ರಹ್ಮದೇವ ಹೊರಬಂದಿದ್ದ ಅವಘಟಂತೆ ಹೊರದಂತೆ ಈ ಲೋಕದಲ್ಲಿ ಬಾಳಿ ಬದುಕಬೇಕಾದ ಲೋಕ ನಿಯಮ, ಲೋಕ ಧರ್ಮ. ಆ ಲೋಕ ಧರ್ಮವನ್ನು, ಲೋಕ ನಿಯಮವನ್ನು ಮೀರಿ ನಡೆಯುವುದಕ್ಕೆ ನಾವೆಲ್ಲ ಎಚ್ಚರವರು ಹೇಳಿ ಏನು ಮಾಡೋಣ ಹೇಳಿ ನಿರ್ಣಯ ಮಾಡಬೇಕು. ಇನ್ನಾದರೆ ನಿರ್ಧಾರ ಮಾಡಬೇಕಾಗಿದ್ದಾರೆ ಎನ್ನುವುದನ್ನು ಈಗ ಹಿಂದೆ ತೋರಿಸುತ್ತಿದ್ದಾರೆ. ಹಾಗಿರುವಾಗ ಯೋಚನೆ ಮಾಡಬೇಡ. ಈ ಹಿಂದುಳಿದಂಥ ಸಮಯದಲ್ಲಾದರೂ ಕೂಡ ನಾವು ಬದಲಾವಣೆಯ ಪ್ರಪಂಚವನ್ನು ಕಾಣೋಣ. ಆದರೆ ಏನು ಮಾಡುವುದು? ಅದುವೇ ದಾರಿ ಎಂಬುದಾಗಿ ನಾನು ಶ್ರಮಿಸ್ತೇನೆ. ಯಾವ ಪ್ರಭು ನೀನು ತೀರ್ಮಾನ ಮಾಡಿದ್ದಾರೆ ಹೇಗೆ? ಆ ತರುಣಿಯ ಕೈ ಹಿಡಿತೇನೆ ಹಾಗೆ ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ. ಹೇಗೆ? ಅವಳ ಕೈ ಹಿಡಿದಲ್ಲ, ಅವಳ ಬಂದವಳು ಯಾರು? ಆದಿಮಾಯಿ, ಸರ್ವೇಶ್ವರಿ, ತ್ರೈಲೋಕ್ಯದೊಡತಿ. ಹೀಗೆ ನನ್ನಲ್ಲಿ ಹೇಳುತ್ತಾ ಇದೆಯಾ? ಚಂಡಮುಂಡರವಳ ಬಗ್ಗೆ ಹೇಳಿದಿಲ್ಲ ಅರ್ಜುನ. ನಾನು ಎಲ್ಲವನ್ನು ಅರ್ಥೈಸಿಕೊಂಡಿದ್ದೇನೆ. ಒಂದು ಅವಳಲ್ಲಿ ಕಾಡಾಕಾಡಿಯಾಗಿ ಅವಳನ್ನು ಕರೆತಂದು ಮದುವೆ
ಮದುವೆ ಆಗಬೇಕು ಎಂಬುದಾಗಿ ತೀರ್ಮಾನಿಸಿದ್ದೇವೆ. ಇಲ್ಲದೆ ಹೋದರೆ ನಿನ್ನಗೆ ಬದುಕಬೇಕು ಅಂತ ಆಸೆ ಇದೆ. ನೇರ ಮೂಲೆಯನ್ನು ಸೇರಿಕೊಳ್ಳೋಣ. ನನಗೆ ರಣ ಹೇಳಿರುವಂತ ಪಟ್ಟವೈ ಯೋಚನೆ ಮಾಡಬೇಡ. ನಿನ್ನ ಮನಸ್ಸು ಹಿಡಿದುತ್ತಾದ್ರೆ ಅದನ್ನು ಬದಲಿಸುವುದಕ್ಕೆ ನಾನು ಯಾವ ಬ್ರಹ್ಮ ಹೇಳು. ಅಪ್ಪೋ ಇದು ಹೊಲಿವಂತೇನೆ. ಕದಂಬವರನ್ನು ಕಂಡಾಗ ಬಹಳ ಆಶ್ಚರ್ಯವಾಗ್ತಾ ಇದೆ. ಬರುವುದೇನು ಸಿಗಲ್ಲದು ಅಂತದ್ದು ಕೂಡ ಇವತ್ತಿನ ದಿವಸ ನೂತನವಾಗಿರುವಂತಹ ಅನುಭವವನ್ನು ಕಂಡೆ. ಬರೇ ಪರಿಸರವನ್ನು ಗಮನಿಸಿದಲ್ಲ, ಪರಿಸರದಲ್ಲಿ ವಾಸ ಮಾಡುತ್ತಿರುವಂತಹ ಪ್ರಾಣಿ ಪಕ್ಷಿಗಳೊಂದಿಗೆ ಗಮನಿಸಿದೆ. ಅಲ್ಲಿ ಬಹಳ ವಿಶೇಷದಲ್ಲಿ ಕಾಣ್ತಾ ಇದ್ದೇನೆ. ಪರಸ್ಪರ ವೈರಿಗಳಾಗಿ ಬಾಳಿ ಬದುಕಬೇಕಾದಂತಹ ಪ್ರಾಣಿಗಳು ತಮ್ಮಲ್ಲಿರುವಂಥ ವೈರ ಭಾವನೆಯನ್ನು ಮರೆತು ಸ್ನೇಹ ಜೀವಿಗಳಾಗಿ ಸಮಬಾರವೇ ಜೀವನವನ್ನು ನಡೆಸುತ್ತಿರುವಂತಹ ದೃಶ್ಯವನ್ನು ಕಂಡೆ. ಹಾಡಿದ ಅರ್ಥ ಏನು? ಸುಮ್ಮನೆ ಇಲ್ಲ, ಇದು ಯಾರಿಂದ ಸಾಧ್ಯವಾಯಿತು, ಹೇಗೆ ಸಾಧ್ಯವಾಯಿತು ಎನ್ನುವುದಾಗಿ ನಮ್ಮಂಥವರೆಲ್ಲ ಆಲೋಚನೆ ಮಾಡಿದರೆ ಉತ್ತರ ಹೊಡೆಯುವುದು ಒಂದೇ. ಇದು ಅವಳ ಸಾನ್ನಿಧ್ಯ, ಇದು ಅವಳ ಕ್ಷೇತ್ರ, ಇದು ಅವಳ ಪ್ರಭಾವ, ಇದು ಅವಳ ಮಹಾತ್ಮೆ. ಹಾಗಾಗಿ ದೇವಿ ಮಹಾತ್ಮೆ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಂಡ ಹಾಗಾಯ್ತಲ್ಲ. ವಿಷಯ ಅದಲ್ಲವೇ, ಮಹಾತ್ಮೆ ಏನೋ ಸರಿ, ಆದರೆ ದೇವಿಯನ್ನು ಕಾಣಬೇಕಲ್ಲ. ನೋಡೋಣ, ಮುಂದುವರಿಕೆಯೇ ಮುಂದುವರಿಕೆ.
ನುಡಿದಿರ ಬೆನ್ನೆಂದೆನುಗ ಹೇಗಾದರೂ ಇವಳು ಆದರೂ ಏನು ಆಶ್ಚರ್ಯ, ಕದಂಬ ವರವನ್ನು ಹೊತ್ತು ಸೇರಿದೆ ಗೊತ್ತಾಗಲಿಲ್ಲ. ಆದರೆ ಅವಳನ್ನು ಕಾಣಬೇಕೆ ಅಂತ ಬಯಕೆಯಿಂದ ರಥವನ್ನು ಏರಿಕೊಂಡು ಪ್ರಯಾಣವನ್ನು ಬೆಳೆಸಿದೆ. ಅಚ್ಚುವಾಗಿ ಬೈಕಲ್ಲ, ದೂರದಲ್ಲಿ ಕಳೆದಿರುವಂತಹ ದೃಶ್ಯವಾಗಿ ಏನು ವೈಭವ, ಏನು ವೈಭವ, ವರ್ಣಿಸುವುದಕ್ಕೆ ಅಸಾಧ್ಯವಾಗಿರುವಂತಹ ರೂಪ ಸೌಂದರ್ಯ. ಇಷ್ಟು ಸಾರ್ಧೋ ಬಂದಿ ಕೋಟಿ ಕೋಟಿ ಸಂಖ್ಯೆಯಿರುವಂತಹ ದೇವರು ದೇವತೆಗಳು ತಮ್ಮ ಜೀವನದ ಪವಿತ್ರತೆಗೆ ಬೇಕಾಗಿದೆ. ಅವಳ ಶರೀರವನ್ನು ಮನೆಮಾಡಿದಂತಹ ದೃಶ್ಯವನ್ನು ಕಂಡೆ. ಅದು ತ್ರಿಮೂರ್ತಿಗಳ ಸಾಹಿತ್ಯ ಒಂದು ಇವಳ ಶರೀರವನ್ನು ಸೇರಿಕೊಂಡಿದೆ. ಕಾಲದಲ್ಲಿ ಬ್ರಹ್ಮ, ಮಧ್ಯಭಾಗದಲ್ಲಿ ನಾರಾಯಣ, ಶಿರೋಭಾಗವನ್ನು ಆ ಮಣ್ಣಿನ ತಲುಪಿಸಿದಂತಹ ದೃಶ್ಯವನ್ನು ಕಂಡೆ. ಉಭಯ ಕಣ್ಣುಗಳಾಗಿ ಸೂರ್ಯ ಚಂದ್ರವೇ ನನ್ನ ಪಾಲಿಗೆ ಗೊತ್ತಾಗಿತ್ತು. ಅವಳನ್ನು ನೋಡಿದೆ, ಮಾಡಿದೆ, ಹಾಗಂತ ಆಲೋಚನೆ ಮಾಡಿದೆ. ನಮ್ಮವರು ಹೇಳ್ತಾ ಇದ್ದಾರೆ, ನೋಡಿದ 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 ಅಂತ ಒಂದು ಎರಡು ಸಾರಿ ಅಲ್ಲ, 1000 ಬಾರಿ ಬೇಕಾದರೂ ಹೇಳಿದ್ರು ಕೂಡ ಅರ್ಥ ಒಂದು. ನಮ್ಮನ್ನು ನೋಡಬೇಕಾಗ್ತದೆ, ಅವಳನ್ನು ಕಾಣಬೇಕೆಂದವರಿಗೂ ಹೆಬ್ಬೈತೆ. 1000 ವರ್ಷಗಳ ಕಾಲ ತಪವನ್ನು ಆಚರಿಸಿ ಕೃಷಿ ವರ್ಗದವರು ಯಾವ ಕೆಲಸಕ್ಕೆ ಬಿದ್ದಾಗ್ತಾರೋ, ಯಾವ ಫಲವನ್ನು ಅಪೇಕ್ಷೆ ಮಾಡ್ತಾರೋ ಅಂತಹ ಫಲವನ್ನು ದೊರಕಿದಾಗ ಆಗುವಂಥ ಸಂತೋಷ ರಕ್ತಬೀಜರ ಜೀವನದಲ್ಲಿ ಕ್ಷಣ ಮಾತ್ರದಲ್ಲಿ ಆಗಬೇಕು. ಹಾಗಾಗಿ ನಾನು ಬಹಳ ಏನು ಮಾಡುವ, ಇವಳ ಕುರಿತಾಗಿ ಆಲೋಚನೆ ಮಾಡುವಾಗ ನಮಗೆಲ್ಲ ಬಹಳ ಸಂತೋಷ ಆಗುವುದು ಸ್ವಾಭಾವಿಕ. ಆದರೆ ದೊರೆಯಾದಂಥ ಶುಂಭರ ಬಗ್ಗೆ ಇರಿಸಿಕೊಳ್ಳುವಾಗ ಅಡಿಗಡಿಗೂ ಬೇಸರ ಆಗ್ತಾ ಇದೆ. ಇವರನ್ನು ಬಯಸಿದೆ, ಒಂದು ವೇಳೆ ಬಯಸಿದ್ದು ಸತ್ಯವಂತಾದರೆ ಬರುವುದಕ್ಕೆ ಸಾಧ್ಯವಿದೆ. ಕೇಳು ಇವರಿಗೆ ನಾವೆಲ್ಲರೂ ಕಾಲಕಾಲಕ್ಕೆ ಹೋಗುತ್ತೇವೆ. ಕೇಳು ಇವಳಿಂದ ಎಂದಾದ ಮೇಲೆ ಮತ್ತೆ ನಮ್ಮದು ಹೆಸರು ನಾವು ಹೇಳಬೇಕಾಗ್ತದೆ. ಬಯಸಿದ್ದೇನು ಸರಿ ಸಮಯ ಇಲ್ಲ. ಮುಳ್ಳು ಬಟ್ಟೆಯ ಮೇಲೆ ಬಿದ್ದು ಬಟ್ಟೆ ಮುಳ್ಳಿನ ಮೇಲೆ ಬಿದ್ದು ಬಟ್ಟೆಗೆ ಹರಿಯುವುದ ಮೇಲೆ ಮುಳ್ಳಿಗೆ ಇರುವಾಗುವುದಿಲ್ಲ. ಶುಂಭನ ಜೀವನದಲ್ಲಿ ಮುಳ್ಳಾಗಿ ಕಾಣಿಸಿಕೊಂಡಿದ್ದ. ಏನು ಮಾಡೋಣ, ಆಡಿದ ಮಾತನ್ನು ಮುಗಿಸಿಕೊಡಬೇಕು, ಕೊಟ್ಟ ಭಾಷೆಯನ್ನು ಈಡೇರಿಸಿಕೊಡಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶ ನಿರ್ವಹಿಸಬೇಕು. ಮಂತ್ರಿ ನೀನೇ ಉದ್ಯೋಗದಲ್ಲಿ ಮಂತ್ರಿ, ಸಂಬಂಧದಲ್ಲಿ ಶುಂಭನಿಗಳಿಗೆ ಕಾರಣವಿದ್ದಾಗಿ ಒಂದು ಕಾಲದಲ್ಲಿ ಶುಂಭದಿಂದ ಬಿಟ್ಟಾಗಿದ್ದು ದೊಡ್ಡ ಬಯಸಿದ್ದು ಮಾತ್ರವಲ್ಲ, ಕರೆತರದಲ್ಲಿ ಸುಗ್ರೀವನ್ನು ಬಂದಿದ್ದ ಸಂಧಾನವನ್ನು ನಡೆಸುವಲ್ಲಿ
ಅಂಧಾನವನ್ನು ತಿಳಿಯಂತೆ ಅದರ ಬದಲಾಗಿ ಸಂಗ್ರಾಮವನ್ನು ತೀರ್ಮಾನ ಮಾಡಿದವನು ನಗುವನ್ನೇ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ನಾನು ನಗು ನಗುತ್ತಲೇ ಪ್ರಸಂಗ ಮುಗಿಸುವಂತ ಇತ್ತು. ಇತ್ತಪ್ಪ ಮತ್ತೆ ಎದ್ದು ಹಿಂದೆ ಕಳಿಸಿಕೊಟ್ಟು ಕಳಿಸಿದ ನಮಗೆ ಅರ್ಥ ಆಗ್ತದೆ. ನೀನು ಮನಸ್ಸು ಮಾಡಿದೆ ಸತ್ತವನು ಎದ್ದು ಬರ್ತಾನೆ, ಜೀವ ಇದ್ದವನು ಸಾಯ್ತಾನೆ. ನನಗೆ ಅರ್ಥ ಆಗಿದೆ ನೋಡಿ. ನಿನ್ನ ನೀವೇ ಅಲ್ಲ, ಅದನ್ನೇ ನಾವು ಮಹಾತ್ಮೆ ಅಂತ ಒಪ್ಪಿಕೊಂಡು ಮನಸ್ಸಿಗೆ ಸಂತೋಷವಾಯಿತು. ಆದರೆ ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಬಲಾಢ್ಯನಾದಂಥ ಶುಂಭ ಲೋಕೈಕ ವೀರಾಗಿ ಶುಂಭನೇಕೋ ದೇವ ಎನ್ನುವ ಸ್ಥಿತಿಗೆ ಪಾತ್ರನಾಗಿದ್ದ. ಅಂತ ಯೋಗ್ಯತೆ ಬಂದಂಥ ಶುಂಭನನ್ನು ಮದುವೆ ಆಗಬೇಕು ಅಂತ ಒಂದೇ ಒಂದು ಉದ್ದೇಶ. ನೀನನ್ನು ಕರ್ಕೊಂಡು ಹೋಗುವಲ್ಲಿ ಚಿನ್ನದ ರಥ ನಿನಗೆ ಬೇಕಾಗಿ ಸಿದ್ಧವಾಗಿದೆ. ತಡ ಮಾಡಬೇಡ. ಕುಡಿದಂಥ ವೀರರಿಂದ ವರ್ತಮಾನದಲ್ಲಿ ಸ್ವಲ್ಪ ಊರ್ಧ್ವಲೋಕಿಗಳು ಸ್ವಲ್ಪ ಅಧೋಲೋಕಿಗಳು ಶುಂಭನ ಕೈವಶವಾಗಿತ್ತು. ಆದರೆ ಲೋಕ ಪ್ರೇರಣಾ ಶಕ್ತಿಯಾಗಿ ಲೋಕ ಪೂರಕ ಶಕ್ತಿಯಾಗಿ ಒದಗಿ ಬರಬೇಕಾದ ಶುಂಭದಾನವ ಲೋಕದಲ್ಲಿ ಮಾರಕನಾಗಿ ಒದಗಿ ಬಂದಿದ್ದಾನೆ. ದೇವತೆಗಳನ್ನು ದೆಸೆಗಡಿಸಿದ, ಬ್ರಾಹ್ಮಣರನ್ನು ಹಿಂಸಿಸಿದ, ಅನ್ಯಾಯದ ಮೇಲೆ ಬೀರಿದ ಕಾಲಕ್ಕೆ ದೇವತೆಗಳ ಮೊರೆಯನ್ನು ಆಲಿಸಿ ಕಣ್ಣೀರಿಗೆ ಉತ್ತರವನ್ನು ನೀಡುವುದಕ್ಕಾಗಿ ಕದಮ ಕಾಂತಾರದಲ್ಲಿ ಕಾಮಿನಿಯಾಗಿ ಸಾಕಾರಗೊಂಡಿದ್ದೇನೆ. ನನ್ನನ್ನು ನೋಡಿದ್ದಿಲ್ಲ, ಆದರೂ ಚಂಡ ಮುಂಡಲಗಳು ಬಂದಾಡಿದ ಮಾತಿಗೆ ಕಿವಿಯಾಗಿ ಭ್ರಮೆಗೊಂಡು ಹುಚ್ಚುತನದಿಂದ ಮುಂಡು ಹಠದಿಂದ ಬಯಸಿ ನಿಂತಿರುವನಲ್ಲ ನಿನ್ನೊಡೆಯ ಶುಂಭ. ಇಳೆತರುವುದಕ್ಕಾಗಿ ಕರೆದೊಯ್ಯುವುದಕ್ಕಾಗಿ ಬಂದವರು ಮೊದಲಿಗಲೇನುವಲ್ಲ, ಬಂದ ದೂರಾಕ್ಷದ ಸ್ಥಿತಿ ಏನಾಯಿತು? ಹೊರಗೆ ಸೇರಿಸಿದ ಕಟಾರಿಯನ್ನು ಬದಿಗೆ ಸರಿಸಿದ ನಾಶ ಮಾಡಿಕೊಂಡಿಲ್ಲ, ಸುಟ್ಟು ಸುಡುಗರೆಯಾಗಿ ಬಿದ್ದ. ಆದರೂ ಹಠಗೆ ಗಂಟ ಬಿದ್ದು ಸಣ್ಣ ಮುಂಡಲನ್ನು ಕಳುಹಿಸಿಕೊಟ್ಟ ಕಾಲಕ್ಕೆ ನಾನೇ ಅವರ ಮುಂಡಗಳನ್ನು ಚೆಂಡಾಡಿದೆ. ಅಲ್ಲಿಗೆ ಸುಮ್ಮಗಾಗಲಿಲ್ಲ. ಮತ್ತೆ ಅನೇಕರನ್ನು ಕಳಿಸಿಕೊಟ್ಟು ತನ್ನವನ್ನೆಲ್ಲ ಕಳೆಸಿಕೊಂಡ ಶುಭದಾನವ ಒಬ್ಬ ಅಲ್ಪನಲ್ಲದೆ ಮತ್ತೇನು ವರ್ತಮಾನದಲ್ಲಿ ಕಾಲ ಕಾಮ ಕರ್ಮ ಎಂಬ ಭಾವ ತ್ರಯಗಳಿಗೆ ಕಟ್ಟು ಬಿದ್ದ ಶುಂಭನೊಬ್ಬ ಮೂರ್ಖ. ಅಷ್ಟು ಮಾತ್ರಕ್ಕೆ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಒಮ್ಮಿಂದೊಮ್ಮೆಲೆ ಗದೆಯ ಪ್ರಹಾರ ಹೊಡೆದವಳು ಯಾರಂತ ನೋಡಿದರೆ ಇಂದ್ರಾಣಿ ಎಂಬವಳು. ರಕ್ತ ಸುರಿಯುವುದಕ್ಕೆ ಆರಂಭವಾಯ್ತಲ್ಲ, ಸುರಿಯುವ ರಕ್ತವನ್ನು ಗಟ್ಟಿಯಾಗಿ ಹಿಡಿದೆ. ನಮ್ಮ ದೇವರ ವರವಿದೆ, ಒಂದು ಬಿಂದು ರಕ್ತ ಧರೆಯನ್ನು ಸೋತುಂಟಾದರೆ ನನ್ನಂತಿರುವಂತಹ ಬೀಜಾದಿಗಳು ಹುಟ್ಟಿಕೊಳ್ಳಕ್ಕೆ ಸಾಧ್ಯವಿದೆ. ಅದರ ಪರೀಕ್ಷೆ ಆಗಬೇಕು ನೋಡೋಣ.
ಕದ್ರಿ ಮಂಜುನಾಥ ಈಶ್ವರ ದೇವರ ಸನ್ನಿಧಾನ. ಈಶ್ವರ ದೇವರ ನರ್ತನ ಪ್ರಿಯ ನಟರಾಜನ ಸನ್ನಿಧಾನಕ್ಕೆ ದೇವಿ ಮಹಾತ್ಮ ಆಟಗಳು ಅನ್ನದಾನ ಮಾಡ್ತಾರೆ. ಶಕ್ತಿ ತಪ್ಪಿನ ಸೇವೆ ಭಕ್ತಿನ ಮಾಡ್ತಾರೆ, ಕೊರಳು ಮಾಡ್ತಾರೆ, ಗೌರಿ ಮಾಡ್ತಾರೆ. ಭಕ್ತಿ ಮಾಡ್ತೀನಿ ಸೇವೆ ತಪ್ಪಿಗೆ ಸಂತೋಷ ಅಂಡಿಗೆ ಸಂತೋಷ ಅಂಡಿ ನನ್ನ ಉಳ್ಳಾಲ ತೆಪ್ಪಿನ ಸೇವೆ ಭಕ್ತಿ ಮಾಡ್ತೀನಿ ನಿಖರಿಗೆ ಉಳ್ಳಾಲ ತೆಪ್ಪಿನ ಪರಿಪೂರ್ಣ ಅನುಗ್ರಹ ತೋರೆ ಬಯ ಸೇರಿಗಾದ್ರೆ ಬಾಯಿ ಕೊಡುತ್ತ ಸೇವೆ ಪರಿಯಾರ ಉಳ್ಳಾಲ ತೆಪ್ಪಿಗೆ ನಿಖರಿಗೆ ಉಳ್ಳಾಲ ತೆಪ್ಪಿನ ಪರಿಪೂರ್ಣ ಆಗುವಂತೆ ಸೇರಿ ಸಭೆ ಮಲ್ಲೆ ಪರಿಹರಣ್ಯ ಧ್ವನಿಯರ ಮಾಯಕಾರಕ್ಕೆ ಕಾಲದ ಬಂಗಾರ ಸಮಷ್ಟಿ ನ್ಯಾಯಣಾಂಜ ಕಂಜ ಸೇರಿ ಭಕ್ತರು ಮತ್ತು ಉಳ್ಳಾಲ ತೆಪ್ಪನ ಪರಿಪೂರ್ಣ ಅನುಗ್ರಹ ದೊರೆಯಡು ಮನೆ ಮಂಚ ಸೇರಿನ ತಾಂಡ ನಂಗೆ ಸಿಕ್ಕು ಮುಟ್ಟಿ ಕೊಡೋದು ಬಂಡ ಕರಿತೀರ ಉಪ್ಪೆ ಪರ್ವತಾರ ಸುರೇಶ್ವರಿ ಬಿಡ್ತಾರೆ ಮುಂಡಾಸು ಕಟ್ಟದ ಬಾಯಿ ಕ್ರಮ ಕುಡಿತಾರೆ ಪ್ರಸಾದ ಕುಡಿತಾರೆ ಸಿಂಗಾರ ಭಕ್ತಿಗೆ ಬರೋಣ ಬಂಡ ಸಂತೋಷ ಕೈಕೊಂಡ್ರೆ ಸಂತೋಷ ಬಂದವರನ್ನೆಲ್ಲ ಕೊಂದೆಯೋ ಕೊನೆಗ ಬಂದವರುಣಾಸುರು. ನಿನ್ನಲ್ಲೊಂದು ಮಾತು, ಮೂರು ಲೋಕದ ಅಧಿಕಾರಿಯಾದ ಸೊಮ್ಮನನ್ನು ವರಿಸಿದೆಯೇಸು ತಲೆ ಹೊರಿಸ್ತೇವೆ. ಏನು ಮಾಡುದು, ಅವರನ್ನು ಕರೆದರ್ತೇನೆ ಎಂದು ಒಡೆಯನಿಗೆ ಮಾತು ಕೊಟ್ಟು ಬಂದವ ನಾನು. ನನ್ನ ಕೈ ಸಾಗಲಿಲ್ಲ, ಕೈ ಕೆಳಗವ ಕೈ ಮೇಲೆ ಆಯ್ತು, ನನ್ನ ಕೈ ಕೆಳಗಾಯ್ತು. ಯಾಕೆ? ನನ್ನಲ್ಲಿ ಶಕ್ತಿ ಇಲ್ಲದ ಕಾರಣ ನಾನು ಸೋತಿದ್ದೇನೆ. ನೋಡು, ನನಗೀಗ ಒಂದು ಕಾಲ ಇದ್ದಿತ್ತು, ಸಮಯ ಬರಲಿ, ಅರುಣಾಚಲ ಪ್ರತಾಪ ಏನೆಂಬುದು ಅವನಿಗೆ ತೋರಿಸಿಕೊಟ್ಟೆ. ಈಗ ನನ್ನಲ್ಲಿ ಶಕ್ತಿ ಇಲ್ಲ, ಶಕ್ತಿಯನ್ನು ಪಡೆಯಬೇಕಿಕ್ಕೆ ಕಾಡಿಗೆ ಹೋಗಬೇಕು. ಮೊದಲು ಗುರುಗಳ ಬಳಿಗೆ. ನಮ್ಮವ್ರನ್ನೆಲ್ಲ ಕೊಂದೆಯ ಬಂದವ ಸಾಮಾನ್ಯ ಎಂಬುದಾಗಿ ಭಾವಿಸುವಾಗ ಚುಂಬನ ಕಮ್ಮಣ್ಣಿ
ಕಡಿ ಕಡಿದು ಚೆಲ್ಲಿದೆ. ಬಂದವನು ನಾನೇ. ಏನಕ್ಕೆ? ಏನ್? ಬೇರೆ ಬೇರೆ ಋತುವನ್ನು ತಾಳಿದ್ದಂತೆ ಇಲ್ಲಿದ್ದಾರೆ ಅವರೆಲ್ಲ. ಇನ್ನು ಎದುರಾಡಿ ಬಂದವ ಸಾಮಾನ್ಯದವಲ್ಲ. ಏನಮ್ಮ? ಶೋಣಿತಾ ಪದಾಧಿಕಾರಿ ಸಂತೋಷಗೊಂಡೆಯ ಸಂತೋಷ ಮುಂದಕ್ಕೆ ಕಡಲ ಭೀತಿರಿಗೆಲ್ಲ ಮಗನೇ ಸುರಲೋಕನ ಕೈವಶವಾಗಿದೆ. ಸ್ವರ್ಗಲೋಕದ ಸುಖ ಗದ್ದುಗೆ ನಿನಗಾಗಿ ಕಾದಿಸಲ್ಪಟ್ಟಿದೆ ಮಗನೇ. ಈ ರೂಪದಿಂದ ಮುಂದಕ್ಕೆ ಕಾಣಿಸಿಕೊಂಡು ನಾನಲ್ಲ. ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧಾ ಗರ್ಭ ಸಂಭವನಾಗಿ ನಂದಗೋಪನ ಮನೆಯಲ್ಲಿ ಮಾಯ ಎಂಬ ಅಭಿಧಾನದಿಂದ ಕಾಣಿಸಿಕೊಳ್ಳುತ್ತಿದ್ದೇನೆ. ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡು ಅವನು ಶುಂಭನ ಮಾತೆ ಅರುಣದೈತ್ಯ ಅವನ ಒದಗಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿ ಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾನು ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ ಮಗನೇ. ಖಳಾರ್ಥ ಅವರನ್ನ ತರೆದು ಆ ಬಳಿಕ ಲೋಕದಲ್ಲಿ ಧರ್ಮವನ್ನು ತಿರುಗಿಸುವುದಕ್ಕಿದ್ದೇನೆ. ಈ ಮೂಲಕವಾಗಿ ಅರುಣಾಸುರನ ದಿವ್ಯವಾದ ಬದುಕಿಗೂ ಅಂತ್ಯವನ್ನು ಕಾಣಿಸುವುದಕ್ಕಿದ್ದೇನೆ. ಲೋಕದ ಮಂದಿಗಳಿಗೆ ಒದಗಬಹುದಾದ ದುರಿತವನ್ನು ಸಮಷ್ಟಿಯಲ್ಲಿ ನಾನು ಕಳೆದುಕೊಳ್ಳುವುದಕ್ಕಿದ್ದೇನೆ. ಎಲ್ಲರೂ ನಿರ್ಭೀತಿಯಿಂದ ಮುಂದಕ್ಕೆ ಜೀವನವನ್ನು ಕಳೆಯುವುದಕ್ಕಾಗಿ ನನ್ನನ್ನು ವಿನಂತಿಸುತ್ತಾ ನನ್ನ ಚರಣ ಸೇವಕರಾಗಿ ಲೋಕದ ಮಂದಿಗಳ ಸ್ವಾಸ್ಥ್ಯವನ್ನು ತಿರುಗಿಸುವುದಕ್ಕಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳ. ಕದಂಬಗಾಮಿನಿಯಾಗಿ ಕೊಂದಂತಹ ಪುಣ್ಯಪ್ರದವಾದಂತಹ ಕಥೆಯೇ ದೇವಿ ಮಹಾತ್ಮೆ. ದೇ ಅಂದರೆ ದೇಹ ಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಬೆಳೆಯುವಳು, ಆ ಅಂದರೆ ಹರಿಯರ ಸಾಕ್ಷಾತ್ಕಾರ, ತ್ರಯ ಅಂದರೆ ತ್ರೈಲೋಕ್ಯ ಸಿದ್ಧಿಪುರ ಎನ್ನುವಂಥ ಭಕ್ತಿ ಪ್ರಧಾನವಾದಂತಹ ಕಥೆಯನ್ನು ಈ ಪುಣ್ಯ ವೇದಿಕೆಯಲ್ಲಿ
ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಯಾರು ಆಡಿಸ್ತಾರೋ ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಇದುವೇ ಮಹಾಪ್ರಸಾದವೆಂದೆನಿಸಿ ಸಭಿಕರ ಮಡಿಲಿಗೆ ಹಾಕುತ್ತಾ ಪುಣ್ಯಪ್ರದವಾದಂಥ ಕಥೆಗೆ ಮಂಗಳ ಹಾಡುವರೆ ಸಭೆಯಿಂದ ಪಡೆಯನ್ನು ಬೇಡುತ್ತೇವೆ. ಭದ್ರಂ ಶುಭ ಮಂಗಳಂ. ಕದ್ರಿ ಶ್ರೀನಾಥದಲ್ಲಿ ವಾಸವಾಗಿರುವ ಕುಮಾರಿ ಸಂಜನಾ ಪ್ರಭು ಮತ್ತು ಮನೆಯವರು ಶಹಬಾಸ್ ಶಹಬಾಸ್ ದಕ್ಕಿತ್ತು ಬಿಡಾರಕ್ಕೆ ದೇವರ